ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ನಿಮ್ಮನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಬಂಧುಗಳೇ, ಈಗಾಗಲೇ ನಾವು ಹಲವಾರು ರೋಗಗಳು ಆಯುರ್ವೇದ ಚಿಕಿತ್ಸೆ ಪಡೆಯುವುದರ ಮುಖಾಂತರ ಯಾವ ರೀತಿ ಗುಣಪಡಿಸಲ್ಪಟ್ಟಿವೆ ಎಂಬುದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡಿದ್ದೇವೆ. ಇವತ್ತು ಅದೇ ತೆರನಾಗಿ ಒಂದು ವಿಶೇಷವಾದಂತಹ ಒಂದು ರೋಗದ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡುತ್ತಿದ್ದೇವೆ. ಈ ಒಂದು ರೋಗದ ಹೆಸರು ನೆಫ್ರೋಟಿಕ್ ಸಿಂಡ್ರೋಮ್ ಅಂಥೇಳಿ. ನಮ್ಮ ಕಡೆ ಸುಮಾರು 3 ರಿಂದ 4 ವರ್ಷದ ಒಬ್ಬ ಬಾಲಕಿ ನೆಫ್ರೋಟಿಕ್ ಸಿಂಡ್ರೋಮ್ನಿಂದ ಬಳಲ್ತಾ ಇರತಕ್ಕಂಥ ಬಾಲಕಿ ನಮ್ಮ ಹತ್ರ ಬಂದಿದ್ದರು. ಈಗಾಗಲೇ ಅವರು ಹಲವಾರು ಆಸ್ಪತ್ರೆಗಳನ್ನು ಅಡ್ಡಾಡಿ ಬಂದಿದ್ದರು. ಆಮೇಲೆ ಸ್ಟಿರಾಯ್ಡ್ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದರು. ಆದರೂ ಸಹಿತ ಅವರಿಗೆ ಅಷ್ಟೊಂದು ಪರಿಣಾಮಕಾರಿ ಅನಿಸಿರಲಿಲ್ಲ. ನಮ್ಮ ಆಯುರ್ವೇದ ಚಿಕಿತ್ಸೆಗಾಗಿ ನಮ್ಮ ಹತ್ರ ಬಂದಿದ್ದರು. ನಾವು ಸಂಪೂರ್ಣವಾಗಿ ಆಯುರ್ವೇದ ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಆ ಒಂದು ರೋಗವನ್ನು ಗುಣಪಡಿಸಲು ಪ್ರಯತ್ನ ಮಾಡಿದ್ದೇವೆ. ಮುಂದೆ ಅವರ ಅನುಭವವನ್ನು ನಾವು ಇದೇ ಸಂದರ್ಭದಲ್ಲಿ ಮುಂದೆ ಕೇಳುವರಿದ್ದೇವೆ. ಅದಕ್ಕಿಂತ ಮುಂಚೆ ನೆಫ್ರೋಟಿಕ್ ಸಿಂಡ್ರೋಮ್ ಅಂದರೆ ಏನು ತಿಳಿದುಕೊಳ್ಳೋಣ. ನೆಫ್ರೋಟಿಕ್ ಸಿಂಡ್ರೋಮ್ ಅಂತಂದರೆ ಇದು ಕೆಲವೊಂದಿಷ್ಟು ಲಕ್ಷಣಗಳ ಗುಂಪು. ಅವು ಏನು ತೋರಿಸ್ತಾವೆ ಅಂತಂದರೆ ನಮ್ಮ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತೇಳಿ ತೋರಿಸ್ತವೆ. ಮುಖ್ಯ ಲಕ್ಷಣಗಳು ಯಾವುವು ಅಂತಂದರೆ ಪ್ರೋಟೀನ್ಯೂರಿಯಾ ಅಂತೇಳಿ ಕರಿತೀವಿ. ಯೂರಿನ್ ಮುಖಾಂತರ ಬಹಳಷ್ಟು ಪ್ರೋಟೀನ್ ಹೊರ ಹೋಗುವಂಥದ್ದು, ಲೀಕೇಜ್ ಆಗುವಂಥದ್ದು. ಆಮೇಲೆ ಎಡಿಮಾ, ಬಾಡಿ ಎಡಿಮಾ, ಸಂಪೂರ್ಣ ಶರೀರ ಬಾವು ಬಂದಿರತಕ್ಕಂಥದ್ದು, ವಿಶೇಷವಾಗಿ ಕಣ್ಣಿನ ಕೆಳಗಡೆ ಬಾವು ಬಂದಿರತಕ್ಕಂಥದ್ದು. ಈ ರೀತಿ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಮೂಲ ಕಾರಣ ಅಂತಂದರೆ ಗ್ಲೊಮೆರುಲೈ ಅಂತ ಕರಿತೀವಿ, ದ ಫಿಲ್ಟರಿಂಗ್ ಯೂನಿಟ್. ಆ ಗ್ಲೊಮೆರುಲೈಗೆ ಆದಂತಹ ಆಘಾತ ಅಥವಾ ತೊಂದರೆಯಿಂದ ಫಿಲ್ಟರಿಂಗ್ ಕೆಪಾಸಿಟಿ ಕಿಡ್ನಿದು ಕಡಿಮೆಯಾಗಿ ಪ್ರೋಟೀನ್ ಲೀಕೇಜ್ ಆಗಲು ಪ್ರಾರಂಭ ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಕಂಡುಬರ್ತಕ್ಕಂಥ ಒಂದು ರೋಗ. ಇದಕ್ಕೆ ಕಾರಣಗಳು ಏನು ಅಂತ ಹುಡುಕೋತ ಹೋದಾಗ 2 ರೀತಿ ಆದಂತಹ ನೆಫ್ರೋಟಿಕ್ ಸಿಂಡ್ರೋಮ್ ಕಂಡುಬರ್ತದೆ. ಪ್ರೈಮರಿ ನೆಫ್ರೋಟಿಕ್ ಸಿಂಡ್ರೋಮ್ ಮತ್ತು ಸೆಕೆಂಡರಿ ನೆಫ್ರೋಟಿಕ್ ಸಿಂಡ್ರೋಮ್. ಪ್ರೈಮರಿ ನೆಫ್ರೋಟಿಕ್ ಸಿಂಡ್ರೋಮದಲ್ಲಿ ಸ್ವತಃ ಕಿಡ್ನಿಗೆ ಆದಂತಹ ಒಂದು ಹಾನಿ, ಗ್ಲೊಮೆರುಲೈಗೆ ಆದಂತಹ ಹಾನಿ, ಇಲ್ಲಿ ಏನಂತ ಕರಿತೇವೆ ಅಂತಂದರೆ ಮಿನಿಮಲ್ ಚೇಂಜ್ ಡಿಸೀಸ್ ಅಂಥೇಳಿ ನಾವು ಕರಿತೇವೆ. ಗ್ಲೊಮೆರುಲೈಗೆ ನಿಧಾನವಾಗಿ ತೊಂದರೆ ಆಗ್ತಾ ಈ ರೋಗಗಳು ಕಂಡು ಬರ್ತವೆ. ಇವು ಹೆಚ್ಚು ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಸೆಕೆಂಡರಿ ನೆಫ್ರೋಟಿಕ್ ಸಿಂಡ್ರೋಮ್ದಲ್ಲಿ ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಇನ್ಫೆಕ್ಷನ್ HIV, ಆಮೇಲೆ ಹೆಪಟೈಟಿಸ್ B ಆಗಿರ್ಬೋದು, ಕ್ಯಾನ್ಸರ್ನಂಥ ಮಾರಣಾಂತಿಕ ಕಾಯಿಲೆಗಳಾಗಿರ್ಬೋದು. ಈ ರೀತಿ ಹಲವಾರು ಕಾಯಿಲೆಗಳು ಇದಕ್ಕೆ ಕೆಲವೊಂದು ಸಲ ಜೆನೆಟಿಕ್ ಡಿಸಾರ್ಡರ್ ಆಗಿರ್ಬೋದು. ಈ ರೀತಿ ಹಲವಾರು ಕಾಯಿಲೆಗಳು ಕಾರಣ ಆಗ್ತವೆ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದರೆ ಡಯೂರೆಟಿಕ್ಸ್, ಯೂರಿನನ್ನು ಜಾಸ್ತಿ ಪಾಸ್ ಆಗುವಂಥ ಮಾತ್ರೆಗಳನ್ನು ಕೊಡುವಂಥದ್ದು, ಇಮ್ಯುನೋ ಸಪ್ರೆಸೆಂಟ್ಸ್ ಕೊಡುವಂಥದ್ದು, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಪ್ರೆಸ್ ಮಾಡುವಂಥ ಮಾತ್ರೆಗಳನ್ನು ಕೊಡುವಂಥದ್ದು, ಮತ್ತು ಡಯಟ್ರಿ ಸಿಸ್ಟಮನ್ನು ನಾವು ಚೇಂಜ್ ಮಾಡತಕ್ಕಂಥ ಒಂದು ಟ್ರೀಟ್ಮೆಂಟ್ ನಾವು ಅಲೋಪತಿಯಲ್ಲಿ ನೋಡ್ತೇವೆ. ಆಯುರ್ವೇದದಲ್ಲಿ ಇದಕ್ಕೆ ಸಂಪೂರ್ಣ ವಿಭಿನ್ನವಾದಂತಹ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಆ ಒಂದು ಮತ್ತು ಆಹಾರ ಪಥ್ಯೆಯು ಸಹಿತ ನಮ್ಮಲ್ಲಿ ಬಹಳಷ್ಟು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ಆಯುರ್ವೇದ ಚಿಕಿತ್ಸೆಯನ್ನೇ ನೀಡುವುದರ ಮುಖಾಂತರ ಯಾವ ರೀತಿ ನಾವು ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದ್ದೇವೆ ಎಂಬುದನ್ನು ಆ ಒಂದು ಮಗುವಿನ ಪಾಲಕರ ಹತ್ತಿರ ಕೇಳಿಕೊಂಡು ಬರೋಣ ಬನ್ನಿ. ನಮಸ್ಕಾರ ರೀ. ಈಗ ಅವಿ ವಯಸ್ಸು ಎಷ್ಟು ಈಗ? ಸರ್ ಈಗ 3 ವರ್ಷ ಸರ್. ಏನು ತ್ರಾಸ ಐತ್ರಿ ಅವಿಗೆ? ಸರ್ ಆಕಿಗೆ ಹೊಟ್ಟಿದ ತ್ರಾಸ ಇತ್ತು ಸರ್. ಹ್ಞೂ ರೀ. ರಿಸರ್ಚ್ ಮಾಡಿದ್ಲಂದ್ರೆ ನೆಲದ ಮೇಲೆ ವೈಟ್ ಬೆಳ್ಳಗೆ ಪೌಡರ್ ಟೈಪ್ ಬರ್ತದೆ ಸರ್. ಮತ್ತು ಸಂಡಸ್ನು ಸರಿ ಆಗ್ತಿದ್ದಿಲ್ಲ ಸರ್. ಹ್ಞೂ ರೀ. ನಾವು ಬೇರೆ ಕಡೆ ರಾಮದುರ್ಗದಲ್ಲಿತ್ತು ಹಾಸ್ಪಿಟ್ಲಿಗೆ ತೋರಿಸಿದ್ವಿ ಸರ್. ಹ್ಞೂ ರೀ. ಅಲ್ಲಿ ಅವರು ಕಡಿಮೆ ಆಗಲಿಲ್ಲ ಸರ್ ಅದಲ್ಲಿ. ಹ್ಞೂ ರೀ. ಅದು ಆನಂತರ ಮಕ ಬಾವದು ಬರೋದು ಆಗತ್ತೆ ಸರ್. ಅದು ಏನು ಹೇಳಿದ್ರಿ ಸರ್ ಇಲ್ಲಿ ರಾಮದುರ್ಗದಾಗ? ಅದು ಒಂದು ನೆಫ್ರೋಟಿಕ್ ಸಿಂಡ್ರೋಮ್ ಅಂತೇಳಿ ಒಂದು ಔಷಧ ಕೊಡ್ತದೆ. ನೆಫ್ರೋಟಿಕ್ ಸಿಂಡ್ರೋಮ್. ಹಾಂ ಸರ್. ಕಿಡ್ನಿ ಸಮಸ್ಯೆ ಏನಿದೆ ಅಂತ ಹೇಳಿದ್ರಿ? ಕಿಡ್ನಿ ಸಮಸ್ಯೆ ಸ್ವಲ್ಪ ಕಿಡ್ನಿ ಬಾವ್ ಅದಾವ ಅಂತ ಹೇಳಿದ್ರು ಸರ್ ಅವ್ರು. ಹ್ಞೂ ರೀ. ಅದು ಆನಂತರ ನಾವು ಬಾಗಲಕೋಟೆಯಲ್ಲೂ ತೋರಿಸಿದ್ವಿ ಸರ್. ಹ್ಞೂ ರೀ. ಅಲ್ಲಿ ಅದು ಕಂಟಿನ್ಯೂ ಅದೇ ಥರ ಆಗತ್ತೆ ಸರ್. ಹ್ಞೂ ರೀ. ಇಲ್ಲಿ ಆನಂತರ ನಿಮ್ದು ನಮಗೆ ಪರಿಚಯ ಹೇಳಿದ್ರು ಸರ್ ಲೋಕಾಪುರದೊಳಗೆ ಭೇಟಿ ಆಗಂತೇಳಿ. ಹ್ಞೂ ರೀ. ಆನಂತರ ನಿಮ್ಮ ಕಡೆ ಬಂದಿನಿ ಸರ್. ಈಗ ನೀವು ಕೊಟ್ಟ ಔಷಧದಿಂದ ಹ್ಞೂ ರೀ. ಒಂದು 5-6 ತಿಂಗಳು ಆಗಕ್ಕೆ ಬಂದು ಸರ್. ಯಾವುದೇ ತೊಂದರೆ ಇಲ್ಲ ಸರ್. ಹೊಟ್ಟೆ ಬಾವನು ಕಮ್ಮಿ ಆಗೈತೆ? ಹೊಟ್ಟೆ ಬಾವನು ಕಡಿಮೆ ಆಗತ್ತೆ ಸರ್. ಮುಖ ಬಾವು ಮತ್ತೇನ್ರ ಬಂದಿತ್ರಿ ರಿಪೀಟ್ ಆಗಿ? ಮುಖ ಬಾವತ್ತು ಏನೂ ಈಗ ಬಂದಿಲ್ಲ ಸರ್. ಹ್ಞೂ ರೀ. ನಿಮ್ಮ ಔಷಧ ತೊಗೊಳಕ್ತಿಂದ ಏನೂ ಮುಖ ಬಾವತ್ತು ಏನೂ ಇಲ್ಲ ಸರ್. ಈಗೆಲ್ಲ ಆರಾಮದ. ಈಗ ಊಟದ ಪದ್ಧತಿ ಹೆಂಗೈತ್ರಿ ಇದು? ಊಟ ಈಗ ಮಾಡಕತ್ತ ಸರ್. ಹ್ಞೂ ರೀ. ಆದ್ರೆ ಸಂಡಸ್ನು ಸರಳ ಆಗ್ತದೆ ಸರ್. ಈಗ ಅಲ್ಲ, ನಮ್ಗೆ ಏನು ಬೇಕಾಗಿತ್ತು ಅಂದ್ರೆ ಈಗ ನೀವು ಏನು ತಿನ್ಸಾಕತ್ತೀರಿ? ಈಗ ನಾವು ಅನ್ನ ಉಂಟ ಸರ್. ಹ್ಞೂ ರೀ. ರೊಟ್ಟಿನೂ ಉಂಟ ಸರ್. ಹ್ಞೂ ರೀ. ಸ್ವಲ್ಪ ಹಣ್ಣು ತಿಂತಾಳ್ರಿ.
ಚಪಾತಿ ರೀ, ಗೋಧಿ ಚಪಾತಿ ಅದು ಎಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ಯಾವ ಸರ್. ಬಂದ್ ಮಾಡಿ. ಮತ್ತು ಬೇಕರಿ ಒಳಗಂತ ಇದನ್ನ ಎಲ್ಲ ಬಂದ್ ಮಾಡ್ಯಾವ ಸರ್. ಈಗ ಇದನ್ನ ಬಂದ್ ಮಾಡಿದ ಮೇಲೆ ನಿಮ್ಗೆ ಆರಾಮ್ ಅನ್ಸಕತ್ತೋ ಹೆಂಗೆ ಅನ್ಸಕತ್ರಿ? ನೀವು ಇಲ್ಲಿ ಬಂದಿಂದ ನಿಮ್ಗೆ ಭೇಟಿಯಾಗಿ ನೀವು ಔಷಧ ಅಲ್ಲಲ್ರಿ, ಔಷಧ ಒಂದು ಪಾರ್ಟ್ ರೀ. ಹಾಂ ಸರ್. ಏನಂತಂದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತಂದ್ರೆ ಪಥ್ಯಾಹಾರ, ಆಹಾರ ಪದ್ಧತಿ ಭಾಳ ಮುಖ್ಯ ಐತಿ. ಹಾಂ ಸರ್. ಈಗ ನಮ್ಮ ಜನರ ಆಹಾರ ಏನಾಗೈತಪ್ಪ ಅಂತಂದ್ರೆ ಗೋಧಿನ ಪ್ರಮುಖ ಆಗ್ಬಿಟ್ಟೈತಿ. ಹೌದು ಸರ್. ಆಮೇಲೆ ಸಣ್ಣ ಮಕ್ಕಳಂತೂ ಕರ್ದದ್ದು ಪದಾರ್ಥಗಳನ್ನು ತಿನ್ನುವಂಥದ್ದು ಭಾಳ ಆಗೈತಿ. ಅದಕ್ಕೆ ಈ ಮಗುವಿನ ಮುಖಾಂತರ ನಾವು ಏನು ಸಂದೇಶ ಕೊಡ್ಬೇಕಾಗೈತಿ, ಈಗ ಆಹಾರ ಪದ್ಧತಿಯನ್ನು ನಾವು ಪಾಲಿಸೋದ್ರ ಮುಖಾಂತರ ಯಾವ ರೀತಿ ನಮ್ದೊಂದು ದೊಡ್ಡ ಸಮಸ್ಯೆ ಕಡಿಮೆ ಆಯ್ತು ಅನ್ನೋದನ್ನ ನಾವು ಹೇಳ್ಬೇಕಾಗೈತಿ. ಈಗ ನೀವೇ ಹೇಳೋ ಪ್ರಕಾರ ನೆಫ್ರೋಟಿಕ್ ಸಿಂಡ್ರೋಮ್ ಅಂತ ಹೇಳಿದ್ರಿ ಈಗ ಅವಿಗೆ, ಅಂತಂದ್ರೆ ಕಿಡ್ನಿ ಬಾವು ಬಂದೈತೆ ಅಂತ ಹೇಳಿದ್ರು. ಹೌದಲ್ರಿ? ಮತ್ತೆ ಅದು ವೈಟ್ ಬೀಳೋದು ಏನೈತ್ರಲ್ಲ, ಅದು ಪ್ರೋಟೀನ್ ಅಂದ್ರೆ ಪ್ರೋಟೀನ್ ಹೊರಗೆ ಹೋಗಾಕತ್ತೈತೆ ಅಂದಂಗ, ಅಂದ್ರೆ ಕಿಡ್ನಿ ಬಹಳಷ್ಟು ತೊಂದರೆದಾಯಕ ಇತ್ತು ಅಂತ ಹೇಳಿ. ಹೌದಲ್ರಿ? ಅಂತ ಸಮಸ್ಯೆನೂ ಸಹಿತ ಆಯುರ್ವೇದ ಟ್ರೀಟ್ಮೆಂಟ್ ಮೇಲೆ ಅದ್ರ ಜೊತೆಗೆ ಆಹಾರ ಪದ್ಧತಿಯನ್ನು ಪಾಲಿಸೋದ್ರ ಮುಖಾಂತರ ಆರಾಮಾಗಿ ಹೇಳ್ರಿ. ಬರೀ ಆಯುರ್ವೇದಿಕ್ ಮೆಡಿಸಿನ್ ಅಷ್ಟೇ ಅಲ್ಲ, ನೀವು ಆಹಾರ ಪದ್ಧತಿ ಏನ್ ಮಾಡಿಲ್ಲ ಅದು ಬಹಳ ಮುಖ್ಯ ಐತಿ. ಅದಕ್ಕೆ ನಾವು ಇದನ್ನ ವೀಕ್ಷಕರಿಗೆ ಈ ಮುಖಾಂತರ ಹೇಳ್ಬೇಕು. ನಾವು ಕರ್ದದ್ದು ಪದಾರ್ಥಗಳು, ಬೇಕರಿ ಐಟಮ್ಸ್, ಗೋಧಿ ಪದಾರ್ಥಗಳನ್ನ ಮಕ್ಕಳಿಗೆ ಆದಷ್ಟು ಬಂದ್ ಮಾಡಬೇಕು ಅನ್ನುವಂಥ ಸಂದೇಶ ಸರ್. ನಾವು ಎರಡು ಮಾಡೋದ್ರಿಂದ ನಮ್ಗೆ ಸಂಪೂರ್ಣವಾಗಿ ಈಗ ಆರಾಮದ ಸರ್. ಬೇಕರಿ ಐಟಮ್ಸ್ ಮತ್ತು ಎಲ್ಲ ತ್ಯಜಿಸಿವ್ರಿ, ಈಗ ಎಲ್ಲ ಆರಾಮದ. ಮೊದಲಿನಕ್ಕಿಂತ ಆಕ್ಟಿವ್ ಅದಲ್ರಿ? ಆಕ್ಟಿವ್ ಅದ ಸರ್. ಓಕೆ ಓಕೆ, ಆಯ್ತು. ಥ್ಯಾಂಕ್ಸ್ ರೀ. ನಿಮ್ಮ ಅಭಿಪ್ರಾಯ ಹೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.